ಗಾಯ್ಸ್, ನೀವು PCT ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ನಿಮ್ಮ ಬ್ರೌಸರ್ನ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿಕೊಂಡು ಅಲ್ಲಿ KE ಅಂತ ಸರ್ಚ್ ಮಾಡಿ. KE ಸರ್ಚ್ ಮಾಡಿದ್ಮೇಲೆ KE ಹೋಮ್ ಏನೈತಲ್ಲ ಅಲ್ಲಿ ಟ್ಯಾಪ್ ಮಾಡ್ಕೊಳ್ಳಿ. ನಿಮಗೆ ಲ್ಯಾಂಗ್ವೇಜಸ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೀವು ರೈಟ್ ಸೈಡ್ ಬಂದಮೇಲೆ ಲ್ಯಾಂಗ್ವೇಜ್ ತೋರಿಸುತ್ತೆ. ನಂದು ಇವಾಗ ಇಂಗ್ಲೀಷ್ ಐತೆ, ನಾನು ಕನ್ನಡ ಸೆಲೆಕ್ಟ್ ಮಾಡಿಕೊಂಡೆ. ಸೊ ಕನ್ನಡ ಅರ್ಥ ಆಗ್ತಿರ ಕನ್ನಡ ಇರಲಿ, ನಿಮಗೆ ಕನ್ನಡ ಇಂಗ್ಲೀಷ್ ಅರ್ಥ ಆಗಿಲ್ಲ ಇಂಗ್ಲೀಷ್ ಬನ್ನಿ. ಅದು ಆದಮೇಲೆ ಅಡ್ಮಿಷನ್ ಸೆಕ್ಷನ್ಗೆ ಬನ್ನಿ. ಅಡ್ಮಿಷನ್ ಸೆಕ್ಷನ್ ಬಂದಮೇಲೆ ಇಲ್ಲಿ ನೋಡ್ತಿರ್ಬೋದು ನೀವು PCT 2025 ಅಂತ ಏನೈತಲ್ಲ ಅಲ್ಲಿ ಕ್ಲಿಕ್ ಮಾಡಿಕೊಂಡು ಫಸ್ಟ್ ಆಪ್ಷನ್ಗೆ ಬನ್ನಿ. ಏನಿಲ್ಲಿ PCT 2025 ಆನ್ಲೈನ್ ಅಪ್ಲಿಕೇಶನ್ ಐತಲ್ಲ ಅಲ್ಲಿ ನೀವು ಟ್ಯಾಪ್ ಮಾಡ್ಕೊಳ್ಳಿ. ಅದು ಆದಮೇಲೆ ನೀವೆಲ್ಲ ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಮಾಡೋಕ್ಕೆ ಏನೇನು ಡಾಕ್ಯುಮೆಂಟ್ಸ್ ನೀಡ್ ಐತಲ್ಲ ಅದನ್ನೆಲ್ಲ ಒಂದು ಟೈಮ್ ಓದ್ಕೊಂಡು ಆಮೇಲೆ ಕೆಳಗಡೆ ಬಂದಮೇಲೆ ನೀವು ನ್ಯೂ ಯೂಸರ್ ಆಗಿದ್ದರೆ ನ್ಯೂ ಯೂಸರ್ ಅಕೌಂಟ್ ಕ್ರಿಯೇಟ್ ಮಾಡಬೇಕಂದ್ರೆ ನ್ಯೂ ಯೂಸರ್ನ ಟ್ಯಾಪ್ ಕ್ಲಿಕ್ ಮಾಡ್ಕೊಳ್ಳಿ. ಆಲ್ರೆಡಿ ನೀವು ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡಿದ್ದರೆ ಪ್ರೊಸೀಡ್ ಟು ಲಾಗಿನ್ ಫಾರ್ ರಿಜಿಸ್ಟರ್ಡ್ ಯೂಸರ್, ನೀವು ರಿಜಿಸ್ಟರ್ಡ್ ಆದರೆ ಅದು ಕ್ಲಿಕ್ ಮಾಡ್ಕೊಂಡು ನಾನು ನ್ಯೂ ಯೂಸರ್ ಮೇಲೆ ಬರ್ತಿದ್ದೀನಿ. ಇಲ್ಲಿ ಬಂದಮೇಲೆ ನಿಮಗೆ ನೀವು ಕರ್ನಾಟಕದಲ್ಲಿ ಸ್ಟಡಿ ಮಾಡಿದ್ದೀರಾ SSLC ಅಲ್ಲಿ ನೀವು ಪಾಸ್ ಆಗಿರ ಅಂತ ಕೇಳ್ತೈತೆ. ನೀವು ಕರ್ನಾಟಕದವರಾಗಿದ್ದರೆ ಎಸ್ ಕೊಡಿ. ನಾನು ಪಾಸ್ ಆಗಿನಲ್ಲ, ಸೊ ಎಸ್ ಕೊಡ್ತೀನಿ. ಆಮೇಲೆ ನಿಮ್ಮದು ಇಲ್ಲಿ SSLC ರಿಜಿಸ್ಟರ್ ನಂಬರ್ ಹಾಕಬೇಕು. ಸೊ ನಿಮ್ಮದು SSLC ಮಾರ್ಕ್ಸ್ ಕಾರ್ಡ್ನಲ್ಲಿ SSLC ನಿಮ್ಮ ರಿಜಿಸ್ಟರ್ ನಂಬರ್ ಇರ್ತಲ್ಲ ಅದನ್ನು ಇಲ್ಲಿ ಹಾಕಿ. ಅದು ಆದಮೇಲೆ ವೆರಿಫೈ ಕೊಡಿ. ನಂದು ಆಲ್ರೆಡಿ ನಾನು ರಿಜಿಸ್ಟರ್ ಮಾಡಿದ್ದೆ ಅಲ್ಲ, ಸೊ ಹಾಗಾಗಿ ನಾನು ನಿಮಗೆ ತೋರಿಸ್ಬೇಕಂತ ಬಂದೆ. ಆಮೇಲೆ ನಾನು ಇವಾಗ ಲಾಗಿನ್ ಟು ರಿಜಿಸ್ಟರ್ಡ್ ಯೂಸರ್ ಆಗಿರೋದು, ನಾನು ಲಾಗಿನ್ ಟು ರಿಜಿಸ್ಟರ್ಡ್ ಯೂಸರ್ ಮೇಲೆ ಆಮೇಲೆ ಲಾಗಿನ್ ಆಗಿ ಮತ್ತೆ ಸಿಗ್ತೀನಿ. ಗೈಸ್, ಇವಾಗ ರಿಜಿಸ್ಟರ್ಡ್ ಯೂಸರ್ ಆಗಿರೋದ್ರಿಂದ ನಾನು ನಿಮಗೆ ರಿಜಿಸ್ಟರ್ಡ್ ಯೂಸರ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ID ಏನು ಕ್ರಿಯೇಟ್ ಮಾಡಿರ್ತಲ್ಲ ನ್ಯೂ ಯೂಸರ್ ಆಗಿ ನಿಮ್ಮದೊಂದು ID ಬಂದಿರುತ್ತೆ. 39 ಅಂತ ಹಾಕಿ ಆಮೇಲೆ ನಿಮ್ಮದು SSLC ರಿಜಿಸ್ಟರ್ ನಂಬರ್ ಹಾಕಿದ್ಮೇಲೆ ಅದೇ ನಿಮ್ಮದು ID ಆಗಿರುತ್ತೆ. ಅದು ಆದಮೇಲೆ ನೀವೇನು ಪಾಸ್ವರ್ಡ್ ಸೆಟ್ ಮಾಡ್ಕೊಂಡಿರ್ತೀರಲ್ಲ ನ್ಯೂ ಯೂಸರ್ ಆಗಿ ಆ ಪಾಸ್ವರ್ಡ್ನ ಇಲ್ಲಿ ಹಾಕಬೇಕಾಗುತ್ತೆ. ಅದು ಆದಮೇಲೆ ಕ್ಯಾಪ್ಚಾ ಕೊಡಬೇಕಾಗುತ್ತೆ. ನೀವು ಎಂಟರ್ ಕ್ಯಾಪ್ಚಾ ಕೊಟ್ಟಮೇಲೆ ನಿಮ್ಮದು ಕ್ಯಾಪ್ಚಾ ಏನು ಬಂದಿರುತ್ತಲ್ಲ ಅದು ಕೊಟ್ಟಮೇಲೆ ನೀವು ಲಾಗಿನ್ ಯೂಸಿಂಗ್ OTP ಅಂತ ಕೊಡಬೇಕಾಗುತ್ತೆ. ಈ OTPನ ನೀವು ನಿಮ್ಮದು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಏನಿರುತ್ತಲ್ಲ ಅದಕ್ಕೆ ಬಂದಿರುತ್ತೆ. ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಸಿಸ್ಟಮ್ ನೋಟಿಫಿಕೇಷನ್ ಬಂದಿರುತ್ತೆ ಮತ್ತು KE ಒಂದು ವಾಟ್ಸಪ್ ಇದು ಐತೆ, ಅವರು ವಾಟ್ಸಪ್ಪಿಗೂ ಬಂದಿರುತ್ತೆ. ಸೊ ಅದನ್ನು ನೀವು ಇಲ್ಲಿ ತಂದು ಆ OTPನ ಇಲ್ಲಿ ನೀವು ಫಿಲ್ ಮಾಡಿ ಆಮೇಲೆ ನೀವು ಎಂಟರ್ ಕೊಟ್ಟರೆ ನಿಮ್ಮದು ಈ ಥರ ಪ್ರೊಫೈಲ್ ಓಪನ್ ಆಗುತ್ತೆ. ಇದು ನನ್ನದೇ ಪ್ರೊಫೈಲ್ ಗೈಸ್. ಇಲ್ಲಿ ನೋಡ್ತಿರ್ಬೋದು ನೀವೆಲ್ಲ ನಂದು ಏನು ರಿಜಿಸ್ಟರ್ಡ್ ನಂಬರು, ನೇಮು ಇದೆಲ್ಲ ಆಟೋಫಿಲ್ ತೊಗೊಂಡಿರುತ್ತೆ. ಯಾಕಂದರೆ ನ್ಯೂ ಯೂಸರ್ ಆಗಿ ಆಲ್ರೆಡಿ ಹಾಕಿರ್ತೀರಲ್ಲ, ಸೊ ಇದೆಲ್ಲ ಆಟೋಮೆಟಿಕ್ ತೊಗೊಂಡಿರುತ್ತೆ. ಆಮೇಲೆ ನೀವು ಇಲ್ಲಿ ನನ್ನ ಮೇಲು, ಅದು ಆದಮೇಲೆ ನಂದು ಫೋನ್ ನಂಬರ್, ಸ್ಟೇಟ್, ತಾಲೂಕಾ, ಪಿನ್ ಕೋಡ್ ಆ್ಯಂಡ್ ಡಿಸ್ಟಿಕ್, ಅಡ್ರೆಸ್, ಮತ್ತು ನಿಮ್ಮದು ಕ್ವಾಲಿಫಿಕೇಷನ್, ನೀವು ರೆಸಿಡೆಂಟ್ ಯಾವುದು, ಆಮೇಲೆ ನಿಮ್ಮದು ರಿಲಿಜನ್ ಯಾವುದು, ಆ್ಯಂಡ್ ಮದರ್ ಟಂಗ್ ಆ್ಯಂಡ್ ಇದೆಲ್ಲ ನೋಡಬೇಕಾಗುತ್ತೆ. ಎಲ್ಲನೂ ಒಂದು ಟೈಮ್ ಕರೆಕ್ಟಾಗಿ ಪ್ರಾಪರಾಗಿ ಫಿಲ್ ಮಾಡಿ ನಿಮ್ಮದು ಆ್ಯಸ್ ಪರ್ ಏನು ನಿಮ್ಮದು SSLC ಮಾರ್ಕ್ಸ್ ಕಾರ್ಡ್ ಪ್ರಕಾರ ನಿಮ್ಮದು ಎಲ್ಲ ನ್ಯಾಷನಾಲಿಟಿ ಅದೆಲ್ಲ ಕೊಟ್ಟಮೇಲೆ ನೀವು ಇಫ್ ಕ್ರಿಶ್ಚಿಯನ್ ಆಗಿರಿ ಕ್ರಿಶ್ಚಿಯನ್ನ ಫಿಲ್ ಮಾಡಿ. ಇಲ್ಲ ಅಂದರೆ ನೀವು ಅದರ್ ರಿಲಿಜನ್ ಆಗಿದ್ದರೆ ಅದನ್ನು ಹಾಗೆ ಬಿಟ್ಟು ಸೇವ್ ಕೊಡಿ. ಸೇವ್ ಕೊಟ್ಟಮೇಲೆ ಸ್ವಲ್ಪ KE ಅವ್ರದ್ದು ಸಮ್ಟೈಮ್ಸ್ ಆಲ್ಮೋಸ್ಟ್ ಟೈಮ್ ಸರ್ವರ್ ಎರರ್ ಇರುತ್ತೆ. ಸೊ ಇವಾಗ ನೋಡಿ ನಂದು ಕೂಡ ಅದೇ ಥರ ಆಗ್ತಿರೋದು. ಸೊ ಇವಾಗ ನಂದು ಜನರಲ್ ಡೀಟೇಲ್ಸ್ ಎಲ್ಲ ಸೇವ್ ಆಯಿತು. ಆಮೇಲೆ ಮುಂದುವರಿಸಿ ಅಂದರೆ ನೆಕ್ಸ್ಟ್ ಪೇಜ್ ಕೇಳುತ್ತೆ. ನೆಕ್ಸ್ಟ್ ಪೇಜ್ ಕೊಡಿ. ನೆಕ್ಸ್ಟ್ ಪೇಜ್ ಕೊಟ್ಟಮೇಲೆ ಇದು ಎಲಿಜಿಬಿಲಿಟಿ ಕ್ಲಾಸಸ್ ಅಂದರೆ ನಿಮ್ಮದು ಎಲಿಜಿಬಿಲಿಟಿ ಕೇಳುತ್ತೆ. ನೀವು 1ನೇ ತರಗತಿನ ಅಂತಿಮ ವರ್ಷದವರೆಗೆ ಕರ್ನಾಟಕದ ಸ್ಟಡಿ ಮಾಡಿದ್ದೀರಾ, ಹೌ ಮೆನಿ ಇಯರ್ಸ್ ಡಿಡ್ ಯು ಸ್ಟಡಿ ಇನ್ ಕರ್ನಾಟಕ ಅಂತ ಕೇಳುತ್ತೆ. ಸೊ ಇದು ನೀವು 12 ಇಯರ್ಸ್ ಮಾಡಿದರೆ 12 ಇಯರ್ಸ್ ಕೊಡಿ, 15 ಇಯರ್ಸ್ ಮಾಡಿದರೆ 15 ಇಯರ್ಸ್ ಕೊಡಿ. ಆಮೇಲೆ ಅದು ಆದಮೇಲೆ ನಿಮ್ಮದು PUC ಸ್ಟೇಟ್ ಬೋರ್ಡ್ ಕೇಳುತ್ತೆ. ಅಂದರೆ PUC ಬೋರ್ಡ್ ನೀವು CBSEನ, ಸ್ಟೇಟಾ, ICSEನ ಅಂತ ಕೇಳುತ್ತೆ. ನೀವು CBSE ನೀವು ಯಾವ ಬೋರ್ಡಲ್ಲಿ ಕಲ್ತಿರ್ತಿರಲ್ಲ ಅದನ್ನು ಕೊಡಿ. ನಾನು ಕರ್ನಾಟಕ ಸ್ಟೇಟ್ ಬೋರ್ಡ್ ಆಗಿರೋದು ಕರ್ನಾಟಕ ಸ್ಟೇಟ್ ಬೋರ್ಡ್ ಕೊಟ್ಟಿದ್ದೀನಿ. ಅದು ಆದಮೇಲೆ ಡಿಗ್ರಿ ಸ್ಟಡಿ ಸ್ಟೇಟು ಅಂದರೆ ನೀವು ಕರ್ನಾಟಕದಲ್ಲಿ ಕಲ್ತಿರ ಔಟ್ಸೈಡ್ ಕರ್ನಾಟಕ, ನಾನು ಕರ್ನಾಟಕ ಕಲ್ತಿದ್ದೀನಿ ಕರ್ನಾಟಕ. ಆಮೇಲೆ ನಿಮ್ಮದು ಸೆಕೆಂಡ್ ಇಯರ್ ರಿಜಿಸ್ಟರ್ ನಂಬರು ಇದೆಲ್ಲ ಮಾರ್ಕ್ಸ್ ಕಾರ್ಡಲ್ಲಿ ಇರುತ್ತೆ. ಆಮೇಲೆ ನೀವು ಸೆಕೆಂಡ್ ಇಯರ್ ಪಾಸಿಂಗ್ ಇಯರು, ಆಮೇಲೆ ನೀವು ಸೆಕೆಂಡ್ ಇಯರ್ ಯಾವ ಡಿಸ್ಟಿಕಲ್ಲಿ ಕಲ್ತಿದ್ದೀರಾ ಅಂತ ಕೇಳುತ್ತೆ. ನಂದು ಬಿಜಾಪುರ ಆಗಿರೋದು, ನಾನು ಬಿಜಾಪುರ ಕೊಟ್ಟಿದ್ದೀನಿ. ನೀವು ಯಾವುದು ಡಿಸ್ಟಿಕಲ್ಲಿ ಕಲ್ತೀರಾ ಅದು ಕೊಡಿ. ಅದು ಆದಮೇಲೆ ನೀವು ವ್ಯಾಸಂಗ ಮಾಡಿರೋ ಕಾಲೇಜು, PU ಕಾಲೇಜ್ ಪ್ರೈವೇಟಾ ಮತ್ತು ಏಡೆಡ್ಡಾ ಅಥವಾ ಗೌರ್ಮೆಂಟಾ ಅದು ಕೇಳುತ್ತೆ.
ನಾನು ಪ್ರೈವೇಟ್ ಕಾಲೇಜಲ್ಲಿ ಕಲ್ತಿದ್ದೀನಿ. ಸೊ ನಾನು ಪ್ರೈವೇಟ್ ಅಂತ ಕೊಡ್ತೀನಿ. ನೀವು ಏಡೆಡ್ ಆದರೆ ಏಡೆಡ್ ಕೊಡಿ, ಆಮೇಲೆ ಗೌರ್ಮೆಂಟ್ ಕೊಡಿ. ನೀವು ಪ್ರೀವಿಯಸ್ ಇಯರ್ PCTಗೆ ಅಟೆಂಡ್ ಆಗಿದ್ರಾ ಅಂತ ಕೇಳುತ್ತೆ. ನಾನು ಅಟೆಂಡ್ ಆಗಿಲ್ಲ, ಇಲ್ಲ ಅಂತ ಕೊಟ್ಟಿದ್ದೀನಿ. ನೀವು ಅಟೆಂಡ್ ಆಗಿದ್ದರೆ ಕೊಡಿ, ನಿಮಗೆ ಹೋದ ವರ್ಷದ ರಿಜಿಸ್ಟರ್ ನಂಬರ್ ಕೇಳುತ್ತೆ, ಹಾಕಿ. ಆಮೇಲೆ PCT ಅಡಿಯಲ್ಲಿ ನೀವು ಏನಾದರೂ ಕಾಲೇಜ್ ಆಲ್ರೆಡಿ ರಿಜಿಸ್ಟರ್ ಮಾಡಿರ ಅಂತ ಕೇಳುತ್ತೆ, ಇದು ಇಲ್ಲ ಅಂತ ಕೊಡಿ. ಆಮೇಲೆ ಕ್ಲಾಸ್ ಎ ಅಂತಿದ್ರೆ ಕ್ಲಾಸ್ ಎ ಕೊಡಿ, ಕ್ಲಾಸ್ ಬಿ ಅಂತಿದ್ರೆ ಕ್ಲಾಸ್ ಬಿ ಕೊಡಿ, ಕ್ಲಾಸ್ ಸಿ ಇದ್ದರೆ ಕ್ಲಾಸ್ ಸಿ ಕೊಟ್ಟು ಆಮೇಲೆ ಸೇವ್ ಮಾಡ್ಕೊಳ್ಳಿ. ಎಲಿಜಿಬಿಲಿಟಿ ಕ್ಲಾಸ್ ಸೇವ್ ಆಗುತ್ತೆ. ಅದು ಆದಮೇಲೆ ರಿಸರ್ವೇಷನ್ನು, ನೀವು ಜನರಲ್ ಮೆರಿಟ್ ಬಿಟ್ಟು ಬೇರೆ ಯಾವುದೇ ಕಾಸ್ಟ್ ಆಗಿದ್ರು ಕೆಟಗರಿ ಆಗಿದ್ರು ಎಸ್ ಅಂತ ಕೊಡಿ. ನೀವು ಜನರಲ್ ಮೆರಿಟ್ ಆಗಿದ್ದರೆ GM ಆಗಿದ್ದರೆ ಇಲ್ಲ ಅಂತ ಕೊಡಿ. ನಿಮ್ಮ ಕಡೆ ಏನಾದರೂ ಇದು ಕೆಟಗರಿ ನಂಬರ್ ಇತ್ತಂದರೆ, ಇನ್ಕಮ್ ಕಾಸ್ಟ್ ನಂಬರ್ ಇತ್ತಂದರೆ RD ನಂಬರು ಅದನ್ನು ಹಾಕಿ. ನಿಮ್ಮದು ವ್ಯಾಲಿಡ್ ಇರಬೇಕು ಗೈಸ್, ಮತ್ತು ಡೇಟ್ ಮುಗಿಬಾರ್ದು. ಅಟ್ಲೀಸ್ಟ್ ಈ ಎಕ್ಸಾಮ್ ಆಗೋ ತನಕ ಆದರೂ, ಅಂದರೆ ನಮ್ದು ಏನು ಡಾಕ್ಯುಮೆಂಟ್ ಆಗೋ ತನಕ ಆದರೂ ನಿಮ್ಮದು ಇದು ಇರಬೇಕು. ಸೊ ಅದು ಕೊಟ್ಟ ಮೇಲೆ ನೀವು ಆದಾಯ ಕ್ಲೈಮ್ ಮಾಡಲು ಬಯಸುವಿರಾ? ನಮ್ಮದು ಆಲ್ರೆಡಿ ನಾನು ಹೌದು. ಆ್ಯಂಡ್ ಇಲ್ಲಿ ನೀವು 37 ಕಲ್ಯಾಣ ಕರ್ನಾಟಕ ಆಗಿದ್ದರೆ ನೀವು ಎಸ್ ಅಂತ ಕೊಡಿ, ಇಲ್ಲಾಂದರೆ ಇಲ್ಲ ಅಂತ ಕೊಡಿ. ನಾನು ಕಲ್ಯಾಣ ಕರ್ನಾಟಕ ಅಲ್ಲ, ಸೊ ನಾನು ನೋ ಅಂತ ಕೊಟ್ಟೀನಿ. ಸೊ ನೀವು ಎಸ್ ಅಂತ ಕೊಟ್ಟರೆ ಕಲ್ಯಾಣ ಕರ್ನಾಟಕ ID ನಂಬರ್ ಹಾಕಬೇಕಾಗುತ್ತೆ, 371J ಅದು ಆದಮೇಲೆ ಉಳಿಸಿ ಅಂತ ಕೊಡಿ. ಅದು ಆದಮೇಲೆ ನೀವು ರಿಸರ್ವೇಷನ್ ಕ್ಲೈಮ್ ಸಕ್ಸಸ್ಫುಲಿ ಅದು ಆಗುತ್ತೆ, ಡಾಕ್ಯುಮೆಂಟ್ಸ್ ಎಲ್ಲ. ಅದಾದಮೇಲೆ ನೆಕ್ಸ್ಟ್ ಪೇಜಿಗೆ ಬಂದಮೇಲೆ ಸ್ಟಡಿ ಡೀಟೇಲ್ಸು. ನೀವು ಏನಲ್ಲಿ ಎಷ್ಟು 15 ಇಯರ್ಸ್ ಕೊಟ್ಟಿದ್ರೆ 15 ಇಯರ್ಸು, 12 ಇಯರ್ಸ್ ಕೊಟ್ಟಿದ್ರೆ ನೀವು ಕರ್ನಾಟಕ ಎಷ್ಟು ಇಯರ್ ಅಂತ ಕೇಳ್ತಾರಲ್ಲ, ಅಷ್ಟು ವರ್ಷ ಕೊಟ್ಟ ಮೇಲೆ ನೀವು ಅಂದರೆ ಪಾಸ್ಡ್ ಕ್ಲಾಸು ಫಸ್ಟ್ ಸ್ಟ್ಯಾಂಡರ್ಡು, ಆಮೇಲೆ ಪಾಸ್ಡ್ ಫಸ್ಟ್ ಇಯರ್ ಯಾವ ಸ್ಟ್ಯಾಂಡರ್ಡ್ ಆಗಿರಿ, ಆ್ಯಂಡ್ ಬೋರ್ಡ್ ಯಾವುದು, ಸ್ಕೂಲ್ ಯಾವುದು, ಇದೆಲ್ಲ ಹಾಕಿ. 12 ಸ್ಕೂಲ್ ಇದ್ದರೆ 12 ಸ್ಕೂಲು ಹಾಕಬೇಕು. ನೀವು 12 ಇಯರ್ಸ್ ಕಲ್ತಿದ್ರೆ ಅಥವಾ 15 ಇಯರ್ಸ್ ಕಲ್ತಿದ್ರೆ 15 ಇಯರ್ಸ್ ಸ್ಕೂಲು ಹಾಕಬೇಕು. ಸೊ ನಾನು ಇಲ್ಲಿ ನೋಡಿ ಕೆಳಗಡೆ ಹಾಕಿದ್ದೀನಿ. ವಿತ್ ಈ ವರ್ಷ ಏನು ಮಾಡೋರೆ, ಸ್ಕೂಲ್ ಕೋಡ್ ಕೂಡ ಕೇಳ್ತಿದ್ದಾರೆ. ಸೊ ಸ್ಕೂಲ್ ಕೋಡು ಮತ್ತು ಪಾಸ್ಡ್ ಇಯರು, ಅಂದರೆ ನೀವು ಕುಳಿತಿರೋ ಸ್ಕೂಲ್ ಡಿಸ್ಟಿಕ್ಕು, ಇದೆಲ್ಲನೂ ಹಾಕಬೇಕಾಗುತ್ತೆ. ಇದೆಲ್ಲ ಹಾಕಿದ್ಮೇಲೆ ನಿಮ್ದು ಎಷ್ಟು ಇಯರ್ ಕಲ್ತಿರ್ತಲ್ಲ, ಅಲ್ಲಿ ಎಷ್ಟು ಇಯರ್ ಕೊಟ್ಟಿರ್ತಲ್ಲ ಅಷ್ಟು ಇಯರ್ ಇಲ್ಲಿ ಹಾಕಿದ್ಮೇಲೆ ನಾನು ನೋಡ್ತಿರ್ಬೋದು ನಾನು ಎಲ್ಲೆಲ್ಲಿ ಎಷ್ಟು ಇಯರ್ ಅಂತ ಕೊಟ್ಟಮೇಲೆ ಟಿಲ್ ನಾನು 12 ಇಯರ್ಸ್ ಕೊಟ್ಟಿದ್ದರಿಂದ PUC ತನಕ ಹಾಕಿದ್ದೀನಿ. ಸೊ ಇದು ಆದಮೇಲೆ ಟೋಟಲ್ ನಂಬರ್ ಆಫ್ ಸ್ಟಡಿಡ್ ಇಯರ್ಸ್ 12 ಕೊಟ್ಟಿದ್ದೀನಲ್ಲ, ಸೊ 12 ಇಯರ್ಸ್ ಹಾಕಿದ್ದೀನಿ. 15 ಕೊಟ್ಟರೆ 15 ಇಯರ್ಸ್ ಹಾಕಿ. ಅದು ಆದಮೇಲೆ ನೆಕ್ಸ್ಟ್ ಅಂತ ಕೊಡಿ. ಆಮೇಲೆ ಡಿಗ್ರಿ ಡೀಟೇಲ್ಸ್ ಬರುತ್ತೆ. ಸೊ ನೀವು ಡಿಗ್ರಿ ಡೀಟೇಲ್ಸ್ ಕೊಡಬೇಕಾಗುತ್ತೆ. ನೀವು ಸೈನ್ಸ್ ಆಗಿದ್ದರೆ ಎಸ್ ಅಂತ ಕೊಡಿ. ನೀವು ಮ್ಯಾಥಮೆಟಿಕ್ಸ್ ಕಲ್ತಿದ್ದೀರಾ ಅಂತ ಕೇಳುತ್ತೆ PU ಅಲ್ಲಿ. ನಾನು ಸೈನ್ಸ್ ಅಲ್ಲ, ಸೊ ನಾನು ನೋ ಅಂತ ಕೊಟ್ಟೆ. ದೆನ್ ನಿಮ್ಮ ಸೆಲೆಕ್ಷನ್ ಕ್ವಾಲಿಫಿಕೇಷನ್ ಯಾವುದು, ನಿಮ್ಮದು 3 ಇಯರ್ಸ್ ಡಿಗ್ರಿ ಆಗಿದ್ರೆ 3 ಇಯರ್ಸ್ ಕೊಡಿ, ಅಥವಾ ನಿಮ್ಮದು ಇಂಜಿನಿಯರಿಂಗ್ ಆಗಿದ್ದರೆ 4 ಇಯರ್ಸ್ ಇಂಜಿನಿಯರಿಂಗ್ BTech ಅಂತ ಕೊಡಿ. ನಂದು ಬೇರೆ ಡಿಗ್ರಿ ಆಗಿ BB ಆಗಿರೋದನ್ನ 3 ಇಯರ್ ಡಿಗ್ರಿ ಕೊಟ್ಟೆ. ಆಮೇಲೆ ನಿಮ್ಮದು ಏನು ಯೂನಿವರ್ಸಿಟಿ ನಂಬರ್ ಇರುತ್ತಲ್ಲ USN, ಸೊ ಅದನ್ನು ಕೊಡಿ ಅಲ್ಲಿ ರಿಜಿಸ್ಟರ್ ರೋಲ್ ನಂಬರ್ ಅಂದಲ್ಲಿ. ಆಮೇಲೆ ನಿಮ್ಮದು ಸೆಲೆಕ್ಟೆಡ್ ಪಾಸ್ ಇಯರ್, ನೀವು ಡಿಗ್ರಿ ಪಾಸ್ ಆಗಿರೋ ಇಯರ್ ಕೊಡಿ. ಈ ವರ್ಷ ಪಾಸ್ ಆಗ್ತೀರಿ 2025, ನಾನು ಆಲ್ರೆಡಿ ಪಾಸ್ ಆಗಿರೋದ್ರಿಂದ ನಂದು 2024. ಆಮೇಲೆ ಸೆಲೆಕ್ಟ್ ಇರೋ ಡಿಗ್ರಿ ಬ್ರ್ಯಾಂಚ್ ಅಂತ ಐತೆ, ನಾನು BBA 3 ಇಯರ್ಸು. ಆಮೇಲೆ ಇಲ್ಲಿ ಕೇಳ್ತಿರ್ಬೋದು, ನಿಮ್ಮದು ಕೇಳ್ತೈತೆ ಯೂನಿವರ್ಸಿಟಿ ಆ್ಯಂಡ್ ನಿಮ್ಮದು ಯೂನಿವರ್ಸಿಟಿ ಅಥವಾ ನಿಮ್ಮ ಕಾಲೇಜ್ ಅಡ್ರೆಸ್ ಕೇಳುತ್ತೆ. ನಮ್ಮದು ಆಟೋನಮಸ್ ಯೂನಿವರ್ಸಿಟಿ ಆಗಿದ್ದು ಕಾಲೇಜ್ ಆ್ಯಂಡ್ ಯೂನಿವರ್ಸಿಟಿ ಸೇಮ್ ಆಗೈತೆ. ಸೊ ಹಾಗಾಗಿ ನಾನು ಇದೆಲ್ಲ ಕೊಟ್ಟ ಮೇಲೆ ಸೇವ್ ಅಂತ ಕೊಟ್ಟೆ. ಅದು ಆದಮೇಲೆ ಎಡಿಷ್ನಲ್ ಡೀಟೇಲ್ಸ್ ಕೇಳುತ್ತೆ ಇಲ್ಲಿ, ನಿಮ್ಮದು PUC ಡೀಟೇಲ್ಸ್ ಎಲ್ಲ. ನೀವು ಅಂದರೆ ಫುಲ್ ಟೈಮ್ ಮಾಡ್ತೀರಾ ಅಥವಾ MBA ಪಾರ್ಟ್ ಟೈಮ್ ಮಾಡ್ತೀರಾ ಅಂತ ಕೇಳುತ್ತೆ. ನಾನು ಫುಲ್ ಟೈಮ್ ಮಾಡ್ತೀನಿ. ಸೊ ಫುಲ್ ಟೈಮ್ ಅಂತ ಹಾಕಿ. ನೀವು ಪಾರ್ಟ್ ಟೈಮ್ ಮಾಡ್ತಿದ್ರೆ ನೋಡಿ ನಿಮಗೆ ಪಾರ್ಟ್ ಟೈಮ್ ಅಂತ ಹಾಕ್ಕೊಳ್ಳಿ. ಫುಲ್ ಟೈಮ್ ಆಗಿದ್ರು ಅಂದ್ರೆ ನಾನು ಫುಲ್ ಟೈಮ್ ಅಂತ ಹಾಕ್ತೀನಿ. ಸೊ ಅದಾದಮೇಲೆ ಎಡಿಷ್ನಲ್ ಡೀಟೇಲ್ಸ್ ಆದಮೇಲೆ ಇಲ್ಲಿ ನೋಡ್ತಿರ್ಬೋದು ನೀವು, ನಿಮ್ದು ಏನೇ ಸ್ಪಾನ್ಸರ್ಸ್ ಕೋಟಾ ಏನಾದರೂ ಇದ್ದರೆ ಅಂದರೆ ಎಸ್ ಅಂತ ಕೊಡಿ, ಇಲ್ಲ ಅಂದರೆ ನೋ ಅಂತ ಕೊಟ್ಬಿಡಿ. ಅದು ಆದಮೇಲೆ ಇಲ್ಲಿ ನೋಡ್ತಿರ್ಬೋದು ನೀವು ಡಾಕ್ಯುಮೆಂಟ್ಸ್ ಅಪ್ಲೋಡು. ಡಾಕ್ಯುಮೆಂಟ್ ಅಪ್ಲೋಡ್ ಬಂದಮೇಲೆ ನಿಮ್ಮ ಪಾಸ್ಪೋರ್ಟ್ ಸೈಜ್ ಸಿಗ್ನೇಚರು, ಪಾಸ್ಪೋರ್ಟ್ ಸೈಜ್ ಫೋಟೋ ಆ್ಯಂಡ್ ಸಿಗ್ನೇಚರ್ ಕೇಳುತ್ತೆ. ಅದನ್ನೆರಡು ಕೊಡಬೇಕಾಗುತ್ತೆ. ಪಾಸ್ಪೋರ್ಟ್ ಸೈಜ್ ಫೋಟೋ ನಿಮ್ಮದು ಬ್ಯಾಕ್ಗ್ರೌಂಡ್ ವೈಟ್ ಇರಬೇಕು, ಮತ್ತು ನಿಮ್ಮ ಸಿಗ್ನೇಚರ್ ಇರಬೇಕು. ಎಲ್ಲ 50 KB ಒಳಗಡೆನೇ ಇರಬೇಕು. 50 MB ಒಳಗಡೆ, KB ಅಲ್ಲ, 50 MB ಒಳಗಡೆ ಇರಬೇಕು. ಅದು ಆದಮೇಲೆ ನೀವು ಎರಡು ಕೊಟ್ಟ ಮೇಲೆ ಸೇವ್ ಅಂತ ನೆಕ್ಸ್ಟ್ ಅಂತ ಕೊಡಿ. ಅದು ನೆಕ್ಸ್ಟ್ ಕೊಟ್ಟ ಮೇಲೆ ನೀವು ನೋಡ್ತಿರ್ಬೋದು ಡಾಕ್ಯುಮೆಂಟ್ ಅಪ್ಲೋಡ್ ಮೇಲೆ ಇಲ್ಲಿ ಕೇಳುತ್ತೆ, ನೀವು ಕೋರ್ಸ್ ವಿಶ್ ಟು ಗೆಟ್ ಅಡ್ಮಿಷನ್ ಅಂತ ನಂದು MBA, ಸೊ MBA ಅಂತ ಕೊಟ್ಟೆ.
ಅದು ಆದಮೇಲೆ ನೀವು ಪ್ರಿಯಾರಿಟಿ ಆಫ್ ಎಕ್ಸಾಮ್ ಸೆಂಟರ್, ನಂದು ಫಸ್ಟ್ ಪ್ರಿಯಾರಿಟಿ ನಾನು ಬಿಜಾಪುರ ನಮ್ಮದು ಡಿಸ್ಟಿಕ್ಗೆ ಕೊಟ್ಟೀನಿ. ದೆನ್ ಗುಲ್ಬರ್ಗ ನಾನು ಕಾಲೇಜ್ ಕಲ್ತಲ್ಲಿ ಕೊಟ್ಟೀನಿ. ಅದು ಆದಮೇಲೆ ಕೋರ್ಸ್ ಡೀಟೇಲ್ಸ್ ಮೇಲೆ ನಿಮ್ಮದು ಏನು ನೀವು ನಿಮ್ಮದು ಐ ಡಿ ಇರುತ್ತಲ್ಲ ಅದನ್ನು ಹಾಕಬೇಕಾಗುತ್ತೆ. ಆಮೇಲೆ ನಿಮ್ಮ ನೇಮ್ ಹಾಕಬೇಕಾಗುತ್ತೆ. ಆಮೇಲೆ ಸೇಮ್ ಅದೇ ಐ ಡಿ ಇಲ್ಲಿ ಹಾಕಬೇಕಾಗುತ್ತೆ. ಅದಾದಮೇಲೆ ನೀವು MBA ಫುಲ್ ಟೈಮ್ ಮಾಡ್ತೀರಾ ಅಥವಾ ಪಾರ್ಟ್ ಟೈಮ್ ಮಾಡ್ತೀರಾ ಅಂತ ಕೇಳುತ್ತೆ ಕೆಳಗಡೆ. ಸೊ ನಂದು MBA ನಾನು ಫುಲ್ ಟೈಮ್ ಮಾಡ್ತೀನಿ. ಸೊ ನಾನು ಫುಲ್ ಟೈಮ್ ಅಂತ ಕೊಟ್ಟಿದ್ದೀನಿ, ನೀವು ನೋಡ್ತಿರ್ಬೋದು ಫುಲ್ ಟೈಮ್ ಕೊಟ್ಟಿದ್ದೀನಿ. ಅದು ಆದಮೇಲೆ ನೀವು ಸ್ಪಾನ್ಸರ್ಡ್ ಕೋಟ ಆಯಿತಾ ಇಲ್ಲ ನೋ ಅಂತ ಕೊಟ್ಟಿದ್ದೀನಿ. ಆಮೇಲೆ ನನ್ನ BBA ಯಾವ ಡಿಗ್ರಿ ನೀವು ಕ್ವಾಲಿಫಿಕೇಷನ್ ಆಗಿದೆ BBA. ಆಮೇಲೆ ಸ್ಟಡಿಡ್ ಇನ್ ಕರ್ನಾಟಕ ಎಸ್ಸು. ಆಮೇಲೆ ನಿಮ್ಮದು ಯೂನಿವರ್ಸಿಟಿ ಸೆಲೆಕ್ಟ್ ಮಾಡೋಕ್ಕೆ ಕೇಳುತ್ತೆ. ನೀವು ಇಫ್ ಸ್ಟಡಿಡ್ ಇನ್ ಕರ್ನಾಟಕ ಯೂನಿವರ್ಸಿಟಿ, ಕರ್ನಾಟಕ ಸ್ಟೇಟಲ್ಲಿ ಸೆಲೆಕ್ಟ್ ಅಂದರೆ ನಂದು ಶರಣ ಬಸವ ಯೂನಿವರ್ಸಿಟಿ ನಾನು ಕೊಟ್ಟೆ. ಅದು ಆಮೇಲೆ ನಿಮ್ಮದು ಕಾಲೇಜ್ ನೇಮ್ ಕೊಡಬೇಕಾಗುತ್ತೆ, ನೀವೇ ಟೈಪ್ ಮಾಡಬೇಕಾಗುತ್ತೆ. ಆಮೇಲೆ ನಿಮ್ಮದು ಇಲ್ಲಿ ಯೂನಿವರ್ಸಿಟಿ ನಿಮ್ದು ಏನು ರಿಜಿಸ್ಟರ್ ನಂಬರ್ ಇರುತ್ತಲ್ಲ ಅದು ಕೊಡಬೇಕಾಗುತ್ತೆ, USN. ಆಮೇಲೆ ನಿಮ್ದು ಇಲ್ಲಿ ಡಿಗ್ರಿ ಜಾಯಿನ್ಡ್ ಇಯರ್ ಕೊಡಬೇಕಾಗುತ್ತೆ, ನೀವು ಯಾವ ವರ್ಷ ನಿಮ್ಮದು ಡಿಗ್ರಿ ಜಾಯಿನ್ ಆಗಿರಲ್ಲ ಅದು ಕೊಡಬೇಕಾಗುತ್ತೆ. ಅದು ಆಮೇಲೆ ಡಿಗ್ರಿ ಕಂಪ್ಲೀಟೆಡ್ ಇಯರ್ ಕೊಡಬೇಕಾಗುತ್ತೆ. ಸೊ ನೀವು PUC ಮ್ಯಾಥಮೆಟಿಕ್ಸ್ ತೊಗೊಂಡ್ರೆ ಎಸ್ ಅಂತ ಕೊಡಿ, ಇಲ್ಲಾಂದ್ರೆ ನೋ ಅಂತ ಕೊಡಿ. ಆಮೇಲೆ ಡಿಗ್ರಿ ಕಂಪ್ಲೀಟೆಡ್ ಇಯರ್ ಕೊಟ್ಟ ಮೇಲೆ ನಿಮ್ಮದು 3 ವರ್ಷ ನಿಮ್ಮ ಕಡೆ ಎಷ್ಟು ಸೆಮ್ಮದು ಮಾರ್ಕ್ಸ್ ಐತಲ್ಲ ಆ ಸೆಮ್ಮಿಂದು ಮಾರ್ಕ್ಸ್ನ ಪರ್ ಇಯರ್ ನಿಮ್ಮ ಕಡೆ 5 ಸೆಮ್ ಮಾರ್ಕ್ಸ್ ಇದ್ದರೆ 2 ವರ್ಷದ್ದು 2 ಕೊಡಿ. ಆಮೇಲೆ 1 ವರ್ಷದ್ದು 6 ಮಂತ್ಸಿಂದು ಮಾರ್ಕ್ಸ್ನ ಕೌಂಟ್ ಮಾಡಿ 3 ಇಯರ್ಸ್ದು ಕೊಟ್ಬಿಡಿ. ಇಲ್ಲಿ ನೋಡಿ ನಾನು ಮಾಡೀನಿ, ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರು. ಸೊ ಇದೆಲ್ಲ ಕೊಟ್ಟಾದಮೇಲೆ ನನ್ನ ಸೆಕೆಂಡ್ ಇಯರ್ 1050 ಹಿಂಗೆಲ್ಲ ಆಯ್ತಾ ನೋಡಿ. ಇಲ್ಲಿ ಪರ್ಸೆಂಟೇಜ್ ಆಟೋಮೆಟಿಕ್ ತೊಗೊಳುತ್ತೆ ಇದೆಲ್ಲ. ನೀವು ಟೋಟಲ್ ಮಾರ್ಕ್ಸು ಆ್ಯಂಡ್ ನೀವು ತೊಗೊಂಡಿರೋ ಮಾರ್ಕ್ಸ್ ಹಾಕಿದ್ಮೇಲೆ ಆಟೋಮೆಟಿಕ್ ಇದೆಲ್ಲ ತೊಗೊಳುತ್ತೆ. ಅದು ಆಯ್ತು. ನೆಕ್ಸ್ಟ್ ಪೇಮೆಂಟ್ ಮಾಡಿ ನೀವು ಸಬ್ಮಿಟ್ ಮಾಡಿಬಿಟ್ರೆ ಇದೆಲ್ಲ ಪ್ರೊಸೀಜರ್ ಮುಗೀತು ಗಾಯ್ಸ್.